ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಅನಿಲ್, ಬೆಂಗಳೂರು. ಇವತ್ತಿನ ವಿಷಯ ಸಪ್ತಪದಿ. ನಿಮಗೆ ತಮ್ಮನೇಲಿ ನೋಡಿ ಅರ್ಥ ಆಗಿರುತ್ತೆ. ಯಾಕೆ ಈ ವಿಷಯನ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಕಾನೂನಲ್ಲಿ ಸಪ್ತಪದಿ ಅಂದರೆ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಸಪ್ತಪದಿ ಅಂದರೆ ರಿಚುವಲ್ಸ್ ಅಂತ ನಾವು ಹೇಳ್ತೀವಿ ಇಂಗ್ಲೀಷಲ್ಲಿ. ಅದು ಕಂಪ್ಲೀಟ್ ಆದ್ರೇ ಹಿಂದೂ ಮ್ಯಾರೇಜ್, ಅದು ಕಂಪ್ಲೀಟ್ ಆದ್ರೇ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ನಮ್ಮ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟಿರೋಂಥ ಸುಪ್ರೀಂ ಕೋರ್ಟ್ 2024 ಪೇಜ್ ನಂಬರ್ 334 ಇದರಲ್ಲಿ ಒಂದು ಡೋಲಿ ರಾಣಿ ವರ್ಸಸ್ ಮನೀಶ್ ಕುಮಾರ್ ಚಂಚಲ್ ಅನ್ನುವಂಥ ಕೇಸ್ನಲ್ಲಿ ಇದನ್ನು ಡಿಸೈಡ್ ಮಾಡಿ, ಹಿಂದೂ ಮ್ಯಾರೇಜ್ ಪ್ರಕಾರ ರಿಚುವಲ್ಸ್ ಆಗಿ ಸೆಕ್ಷನ್ 7 ಅದು ಆಗಿದ್ರೆ ಮಾತ್ರ, ಕಂಪ್ಲೀಟ್ ಆಗಿದ್ರೆ ಮಾತ್ರ ಬೈಂಡಿಂಗ್ ಆಗುತ್ತೆ. ಲೆಜಿಟಿಮೇಟ್ ಲೀಗಲ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಬೇಕು ಅಂದರೆ ಇದಾಗಿರಲೇಬೇಕು. ನೀವುಗಳು ಇವಾಗ ಟೆಂಪಲ್ ಮ್ಯಾರೇಜ್, ಸಿಂಪಲ್ ಮ್ಯಾರೇಜ್ ಎಷ್ಟೋ ಜನ ಮಾಡ್ಕೋತೀರಾ. ಈ ಟೆಕ್ನಾಲಜಿ ಫಾಸ್ಟ್ ಆಗಿರೋದ್ರಿಂದ ಎಲ್ಲವನ್ನೂ ಫಾಸ್ಟಾಗಿ ಮಾಡ್ಕೊಳ್ಳೋವಂಥದ್ದು, ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು, ರಿಜಿಸ್ಟ್ರೇಷನ್ ಮಾಡಿಸ್ಕೊಂಬಿಡೋವಂಥದ್ದು, ರಿಚುವಲ್ಸೇ ಆಗದೆ ಇರೋವಂಥದ್ದು, ಇಂಥವೆಲ್ಲ ನಮ್ಮ ಕಾನೂನಿನಲ್ಲಿ ಮಾನ್ಯತೆ ಇಲ್ಲ. ಎಷ್ಟೋ ಜನಕ್ಕೆ ಇದು ಗೊತ್ತೇ ಇಲ್ಲ. ಕೆಲವರಿಗೆ ಗೊತ್ತಿದೆ. ಗೊತ್ತಿರೋರು ಜಾಸ್ತಿ ತಿಳ್ಕೊಳ್ಳಿ, ಗೊತ್ತಿಲ್ಲದೆ ಇರೋರು ಕಂಪ್ಲೀಟಾಗಿ ವಿಡಿಯೋ ನೋಡಿ ತಿಳ್ಕೊಳ್ಳಿ. ಸೊ ಇದು ಯಾರಿಗೆ ತೊಂದರೆ ಆಗುತ್ತೆ ಅಂದರೆ, ಗಂಡಂದರಿಗೆ, ಪುರುಷರಿಗೆ ಇದು ತೊಂದರೆ ಆಗುತ್ತೆ. ಈ ರಿಚುವಲ್ಸ್ ಅಂದರೆ ಸಪ್ತಪದಿ ಅಂತ ನಾವೇನು ಹೇಳ್ತೀವಿ, ಅದನ್ನು ಮಾಡ್ಕೊಳ್ಳದೆ ಮದುವೆ ಮಾಡ್ಕೊಳ್ಳೋವಂಥದ್ದು, ಅದಾಗದೆ ಟೆಂಪಲ್ಗಳಲ್ಲಿ ಮದುವೆ ಆಗುವಂಥದ್ದು, ಅದಾಗದೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಬಿಟ್ರೆ ಮದುವೆ ಆಗೋಯ್ತು ಅಂತ ಅಂದ್ಕೊಳ್ಳೋರು, ಇವೆಲ್ಲ ಪುರುಷರಿಗೆ, ಗಂಡಂದರಿಗೆ ಇದು ಬಾಧೆ ಆಗುತ್ತೆ. ಹೇಗೆ ಬಾಧೆ ಆಗುತ್ತೆ ಅನ್ನೋದನ್ನು ಮುಂದೆ ಹೇಳ್ತೀನಿ. ಸೊ ಈ ಸಪ್ತಪದಿ ಅನ್ನೋದು ನೋಡಿ, ಅದನ್ನು ಸ್ಪ್ಲಿಟ್ ಮಾಡಿ ಓದಿದ್ರೆ ಸಪ್ತ ಅಂದರೆ 7, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದು ಹೇಗೆ ನಮ್ಮ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಕೋಇನ್ಸಿಡೆಂಟ್ ಆಗಿ ಸೆಕ್ಷನ್ ಅಟ್ರಾಕ್ಷನ್ ಆಗಿದೆ ಅಂದರೆ, ಸೆಕ್ಷನ್ 7 ಆಫ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955 ಅದರಲ್ಲೂ ಅಷ್ಟೇ ಮ್ಯಾರೇಜ್ ಸೆರೆಮನೀಸ್ ರಿಚುವಲ್ಸ್ ಆಗಿರಬೇಕು ಅಂತ ಹೇಳ್ತಾರೆ. ನೋಡಿ, ಸೆಕ್ಷನ್ 7 ಅಂದರೆ 7, ಸಪ್ತಪದಿ ಅಂದರೆ 7 ಹೆಜ್ಜೆ. ನೋಡಿ ಹೇಗೆ ಕೋಇನ್ಸಿಡೆಂಟ್ ಆಗಿ ಕೋರಿಲೇಟೆಡ್ ಆಗಿದೆ ಎರಡು ಅನ್ನೋದನ್ನು, ಇದನ್ನು ಈಸಿಯಾಗಿ ಗ್ಯಾಪ್ಕ ಇಟ್ಕೊಳ್ಳೋವಂಥದ್ದು. ಸೊ ನಾನು ಯಾವಾಗಲೂ ಎಕ್ಸಾಂಪಲ್ಸ್ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ನನ್ನ ಚಾನಲಲ್ಲಿ ಬೇರೆ ಚಾನಲ್ಗಿಂತ ಭಿನ್ನವಾಗಿ ನಾನು ಹಲವಾರು ಎಕ್ಸಾಂಪಲ್ಸ್ಗಳನ್ನ ಕೊಡ್ತೀನಿ, ನಿಮ್ಗೆ ಅರ್ಥ ಆಗಲಿ, ನಿಮಗೆ ಈಸಿಯಾಗಿ ವಿಜುವಲ್ಸ್ ನೋಡಿ ಅರ್ಥ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ. ಸೊ ಅದೇ ರೀತಿ ಓಲ್ಡ್ ಈಸ್ ಗೋಲ್ಡ್ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಯಾವುದೇ ಒಂದು ವಸ್ತುನ ತೊಗೊಳ್ಳಿ, ಒಂದು ಡ್ರೆಸ್ಸಿಂಗ್ ಸ್ಟೈಲ್ ತೊಗೊಳ್ಳಿ, ಒಂದು ಹಾಡು ತೊಗೊಳ್ಳಿ, ಒಂದು ಸಿನಿಮಾ ತೊಗೊಳ್ಳಿ, ಹಳೇದ್ರಲ್ಲಿರೋ ಕದರ್, ಹಳೇದ್ರಲ್ಲಿರೋ ಒಂದು ಮೆಲೋಡಿ ಹೊಸದ್ರಲ್ಲಿ ಇಲ್ಲ. ಓಲ್ಡ್ ಈಸ್ ಆಲ್ವೇಸ್ ಗೋಲ್ಡ್. ಸೊ ಅದೇ ರೀತಿ ಸಪ್ತಪದಿ ಅಂತ ಒಂದು ಕನ್ನಡ ಫಿಲಮ್ ಬಂದಿತ್ತು. ಯಾರು ನೋಡಿದ್ದೀರಾ ಅದು ಅವ್ರಿಗೆ ಗೊತ್ತಿರುತ್ತೆ. ನೋಡಿಲ್ದೇ ಇರೋರು ಈಗ ಗೂಗಲ್ಲು, ಇದು ಯೂಟ್ಯೂಬ್ ಎಲ್ಲ ಚಾನೆಲ್ಗಳಿರ್ತವೆ, ತೆಗೆದು ನೋಡಿ. 1990s ಸಪ್ತಪದಿ ಅಂತ ಒಂದು ಫಿಲಮ್ ಬಂದಿತ್ತು. ಅದರಲ್ಲಿ ರಿಚುವಲ್ಸ್ ಅಂದರೆ ಸೆರೆಮನಿ, ಮ್ಯಾರೇಜ್ ಸೆರೆಮನಿ, ಇದರಲ್ಲಿ ಬಿಫೋರ್ ಫೈರ್ ಅಂದರೆ ಅಗ್ನಿಕುಂಡದ ಮುಂದೆ ಗಂಡ ಹೆಂಡತಿ 7 ಹೆಜ್ಜೆಯನ್ನು ಹಾಕುವಂಥದ್ದು, ಅದು ಹಾಡು ಸಮೇತ ವಿಜುವಲೈಸ್ ಮಾಡಿ ತೋರಿಸಿರ್ತಾರೆ. ಅದು ಸಿನಿಮಾ, ಇದು ವಾಸ್ತವ. ಸಿನಿಮಾದಲ್ಲಿ ಆ್ಯಕ್ಷನ್ ಕಟ್, ಡೈರೆಕ್ಟರು ಕತೆ ಅಥವಾ ಹಾಡು ಮುಗಿದ ಮೇಲೆ ಅವ್ರು ಯಾರೋ ಇವ್ರು ಯಾರೋ ಅದು. ಆದರೆ ಇದು ನಿಜ ಜೀವನ. ಈ ನಿಜ ಜೀವನದಲ್ಲಿ ಆ ಫೈರ್ ಮುಂದೆ ಗಂಡ ಹೆಂಡತಿ 7 ಸ್ಟೆಪ್ಸ್ ಹಾಕಿ ನಡೆದಿದ್ರೆ ಮಾತ್ರ ಅದನ್ನು ನಮ್ಮ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅದರಲ್ಲಿ ಅಟ್ರ್ಯಾಕ್ಟ್ ಆಗುವಂಥದ್ದು. ಇಲ್ಲ ಅಂದರೆ ಅದು ಮ್ಯಾರೇಜೇ ಅಲ್ಲ, ಇಲ್ಲ ಅಂದರೆ ಅವರಿಬ್ಬರು ಗಂಡ ಹೆಂಡ್ತಿನೇ ಅಲ್ಲ ಅಂತ ನಮ್ಮ ಕೋರ್ಟ್ ಡಿಸಿಷನ್ ಕೊಟ್ಟಿದೆ ನಾನು ಹೇಳಿದ್ದಂತಹ ಕೇಸ್ ಲಾದಲ್ಲಿ. ಅದನ್ನು ನಿಮಗೆ ನಾಲೆಡ್ಜ್ಗೆ ತರಬೇಕು. ಸಿಂಪಲ್ ಟೆಂಪಲ್ ಮ್ಯಾರೇಜ್ ಮಾಡಿಕೊಂಡು ಗಂಡಂದರು ಭಾರಿ ಸಂಕಷ್ಟಕ್ಕೆ ಈಡಾಗಬೇಡಿ. ಹೇಗೆ ಗಂಡಂದರಿಗೆ ಭಾರಿ ಸಂಕಷ್ಟ ಇದರಲ್ಲಿ ಆಗುತ್ತೆ ಅನ್ನೋದಾದರೆ, ಯಾವಾಗಲೂ ಅಷ್ಟೇ ಇಗ್ನೋರೆನ್ಸ್ ಆಫ್ ಲಾ ನಾಟ್ ಆನ್ ಎಕ್ಸ್ಕ್ಯೂಸ್. ನೀವು ಮೈನರ್ ಆಗಿದ್ದರೆ ಅದನ್ನು ಎಕ್ಸ್ಕ್ಯೂಸ್ ಮಾಡ್ತಾರೆ. ನೀವು ಮೇಜರ್ ಆದಮೇಲೆ ಮದುವೆ ಆಗಿರ್ತೀರಾ, ಮೇಜರ್ ಆದಮೇಲೆ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮದೇ ತಪ್ಪಾಗುತ್ತೆ. ಅದಕ್ಕೆ ತಿಳ್ಕೋಬೇಕು. ಈಗ ಟೆಕ್ನಾಲಜಿ ತುಂಬ ಫಾಸ್ಟ್ ಆಗಿದೆ. ಹಿಂದೆ ಎಲ್ಲ ಅಂಗೈಯಲ್ಲಿ ಆರೋಗ್ಯ, ಆದರೆ ಈಗ ಅಂಗೈಯಲ್ಲಿ ಮೊಬೈಲ್ ಇಟ್ಕೊಂಡು ಇಂಟರ್ನೆಟ್ ಹಾಕಿಸ್ಕೊಂಡು 24 ಗಂಟೆ ಎಲ್ಲರೂ ಅದರಲ್ಲೇ ಬ್ಯುಸಿ ಆಗಿರ್ತೀರ. ಸೊ ವಿಷಯಗಳನ್ನ ತಿಳ್ಕೊಂಡು ಆ್ಯಕ್ಟು, ರೂಲ್ಸು, ಪ್ರೊಸೀಜರ್ಸ್ನ ಫಾಲೋ ಮಾಡಿದ್ರೆ ಯಾವುದೇ ಕಾನೂನು ಸಂಕಷ್ಟಕ್ಕೆ ಯಾರೂ ಸಿಗಾಕೊಳ್ಳಲ್ಲ. ಇಲ್ಲ ಅಂದರೆ ಭಾರಿ ಸಂಕಷ್ಟ. ಇದು ಗಂಡಸರಿಗೆ, ಗಂಡಂದರಿಗೆ ಹೇಗೆ ಸಂಕಷ್ಟ ಅಂದರೆ, ಇದರಲ್ಲಿ ಗಂಡ ಹೆಂಡ್ತಿನೇ ಅಲ್ಲ ಅಂದಮೇಲೆ ಹೇಗೆ ಸಂಕಷ್ಟ ಆಗುತ್ತೆ. ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದವ್ರನ್ನ ಮಾತ್ರ ಈ ಥರ ರಿಚುವಲ್ಸ್ ಆದರೆ ಲಿವ್ ಇನ್ ರಿಲೇಷನ್ಶಿಪ್ ಅಂತೀವಿ. ಆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ನಾವು ಎಸ್ಕೇಪ್ ಆಗಿಬಿಡ್ಬೋದು ಹೆಂಡತಿಯರಿಂದ, ಜೊತೆಯಲ್ಲಿ ಇದ್ದವ್ರ ಜೊತೆಯಿಂದ ಅಂತ ಅನ್ಕೋಬೇಡಿ. ಯಾಕೆ ಅಂದರೆ ಜೊತೆಯಲ್ಲಿ ಇದ್ದು ಗಂಡ ಹೆಂಡತಿ ಆದರೆ ಆಲಿಮಿನಿ, ಪರ್ಮನೆಂಟ್ ಆಲಿಮಿನಿ ನೀವು ಕೇಳಿದ್ದೀರಾ. ಸೆಕ್ಷನ್ 25 ಆಫ್ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ 125 CRPCಯಲ್ಲಿ ಮೇಂಟೆನೆನ್ಸ್ ಇಂಥವನ್ನೆಲ್ಲ ಕ್ಲೈಮ್ ಮಾಡುವಂಥದ್ದು. ಆದರೆ ಈ ಲಿವ್ ಇನ್ ರಿಲೇಷನ್ಶಿಪ್
ಈ ರಿಚುವಲ್ಸ್ ಆಗದೆ ಮಾಡಿಕೊಂಡು ಅವ್ರ ಗಂಡ ಹೆಂಡ್ತಿನೇ ಅಲ್ಲ, ನಾವು ಎಸ್ಕೇಪ್ ಆಗಿಬಿಡ್ಬೋದು ಈ ರಿಲೇಷನ್ಶಿಪ್ಪಿಂದ ಅಂದರೆ ಬಿಡೋದೇ ಇಲ್ಲ. ಆವಾಗ ಏನಾಗುತ್ತೆ, ಇಲ್ಲಿ ಆಲಿಮನಿ ಇದ್ದರೆ ಅಲ್ಲಿ ಪ್ಯಾಲಿಮನಿ, ಅಲ್ಲಿ ಅಂದರೆ ಎಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್. ನೀವು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ, ಮ್ಯಾರಿಟಲ್ ಆಬ್ಲಿಗೇಷನ್ ಇಲ್ಲದೇ ಇದ್ದಾಗ ಬರುವಂಥದ್ದೇ ಪ್ಯಾಲಿಮೊನಿ, ಅದು ಡೊಮೆಸ್ಟಿಕ್ ವೈಲೆನ್ಸ್. ಅಲ್ಲಿ ನೀವು ಮೇಂಟೆನೆನ್ಸು ಕೊಡಬೇಕಾಗುತ್ತೆ, ಮನೆಯೂ ಮಾಡಿಕೊಡ್ಬೇಕಾಗುತ್ತೆ ಗಂಡಂದರು. ಗಂಡ ಅಂತ ಕೆಲವು ವರ್ಷಗಳು ಜೀವನ ಮಾಡಿದವರು, ಕೆಲವು ದಿನಗಳು ಜೀವನ ಮಾಡಿದವರು. ಅದೇ ರೀತಿ ನಮ್ಮ ಸೆಕ್ಷನ್ 498A ಅದು ಕೂಡ ಅಟ್ರಾಕ್ಟ್ ಆಗಿಬಿಡುತ್ತೆ. ಅದೆರಡು ಹಿಂದೂ ಮ್ಯಾರೇಜ್ ಆ್ಯಕ್ಟ್ಗೆ ರಿಲೇಟೆಡ್ ಅಲ್ಲ. ಸೊ ಮದುವೆಯಿಂದ ನೀವು ತಪ್ಪಿಸ್ಕೊಂಡ್ರೆ ಅಲ್ಲಿ ನೀವು ಸಿಗಾಕೊಂಡ್ಬಿಡ್ತೀರಾ. ಸೊ ಅದಕ್ಕೆ ಎಲ್ಲ ಪುರುಷರು, ಎಲ್ಲ ಗಂಡಂದರು ಈಗೆಲ್ಲ ಹನಿ ಟ್ರ್ಯಾಪ್, ಮನಿ ಟ್ರ್ಯಾಪ್ ಅಂತ ಎಲ್ಲವೂ ನಡೀತಾ ಇದೆ. ನೀವು ಯಾವುದೇ ಮದುವೆ ಮಾಡಿಕೊಂಡ್ರು, ಸಿಂಪಲ್ ಟೆಂಪಲ್ ಎಲ್ಲೇ ಮಾಡಿಕೊಂಡ್ರು, ಈ ರಿಚುವಲ್ಸ್ ಸೆಕ್ಷನ್ 7 ಸಪ್ತಪದಿ ಇದನ್ನು ಮಾಡಿಕೊಂಡೇ ಬರಬೇಕು. ಎಷ್ಟೋ ಜನ ಮದುವೆ ಫೋಟೋ ತೊಗೊಂಬನ್ನಿ ಅಂದರೆ ಸಿಂಗಲ್ ಫೋಟೋ ತರ್ತೀರಾ, ಜಾಯಿಂಟ್ ಫೋಟೋ ತರ್ತೀರಾ, ರಿಸೆಪ್ಷನ್ ಫೋಟೋ ತರ್ತೀರಾ. ಇವೆಲ್ಲ ತರ್ತೀರಾ, ನಾವು ಕೋರ್ಟ್ಗೆ ಹಾಕ್ತೀವಿ. ಆದರೆ ರಿಚುವಲ್ಸ್ ಸಪ್ತಪದಿ ಬೆಂಕಿ ಮುಂದೆ ನಾವು 7 ಹೆಜ್ಜೆಗಳನ್ನ ರೌಂಡ್ ಹಾಕ್ತಿರಲ್ಲ, ಅದೆಲ್ಲ ಹಾಕಿಲ್ಲ ಅಂದರೆ ಅವರು ಗಂಡ ಹೆಂಡ್ತಿನೇ ಅಲ್ಲ. ಗಂಡ ಹೆಂಡ್ತಿ ಅಲ್ಲ ಅಂದರೆ ಹೆಂಡ್ತಿಗೆ ಅದು ವರದಾನ. ಹೆಂಡ್ತಿ ಅದನ್ನು ಕ್ಲೈಮ್ ಮಾಡೋಕ್ಕೆ ಈಸಿ ಆಗ್ಬೋದು, ಹೆಂಡ್ತಿ ಅನ್ನಿಸ್ಕೊಂಡಿರೋರು ಆ ಥರ ಮದುವೆಗಳಲ್ಲಿ. ಆದರೆ ಗಂಡಂದರು ಈ ಥರ ಸಂಕಷ್ಟಕ್ಕೆ ಸಿಗಾಕೋಬೇಡಿ. ಪುರುಷರೇ ಎಚ್ಚರ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡಿ ಈ ನಮ್ಮ ಸುಪ್ರೀಂ ಕೋರ್ಟ್ ಡಿಸಿಷನ್ ಹೇಗೆ ಇದರಲ್ಲಿ ನಮ್ಮ ಸೆಕ್ಷನ್ 7 ಇದರಲ್ಲಿ ಅಳವಡಿಕೆ ಆಗಿದೆ, ಹೇಗೆ ಹುಷಾರಾಗಿರಬೇಕು ನಮ್ಮ ಜೀವನನ, ಎಲ್ಲೇ ಹುಟ್ಟಿದ ತಕ್ಷಣ ಆಧಾರ್ ಕಾರ್ಡಿಂದ ಹಿಡಿದು ಎಲ್ಲವೂ ಆ್ಯಕ್ಟ್, ರೂಲ್ಸ್, ಪ್ರೊಸೀಜರ್ಸ್ ಹೇಗೆ ಅಪ್ಡೇಟ್ ಆಗಿದೆ. ಹಿಂದೆ ಎಲ್ಲ ಇಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಇರಲಿಲ್ಲ, ಈಗ ಇದೆಲ್ಲ ಆಗಿದೆ. ಯಾಕೆಂದರೆ ಇಲ್ಲಿ ಎಲ್ಲವೂ ಧೋಕಾ, ಮದುವೆನೂ ಧೋಕಾ, ಮನುಷ್ಯರು ಧೋಕಾ, ಎಲ್ಲವೂ ಈಗ ಮಾಯಾ ಲೋಕಗಳಾಗಿರೋದ್ರಿಂದ, ಜನ ಹೆಚ್ಚು ಹೆಚ್ಚು ಮೋಸಗಳಾಗ್ತಾ ಇರೋದ್ರಿಂದ, ಕಾನೂನಿನ ಸಂಕಷ್ಟಕ್ಕೆ ಸಿಗಾಕೊಳ್ತಾ ಇರೋದ್ರಿಂದ, ನಾವು ರೆಗ್ಯುಲರ್ ಕೋರ್ಟ್ ಪ್ರಾಕ್ಟೀಸಿಂಗ್ ಆಗಿರೋದ್ರಿಂದ ಇದನ್ನೆಲ್ಲ ಬುಕ್ ಓದಿದ್ರೆ ಬರುತ್ತಾ? ಇಲ್ಲ. ಕೋರ್ಟ್ ರೆಗ್ಯುಲರ್ ಪ್ರಾಕ್ಟೀಸ್ ಇರೋದ್ರಿಂದ, ನಾವು ಪರ್ಸನಲ್ ಎಕ್ಸ್ಪೀರಿಯನ್ಸ್ಗಳನ್ನ ನೋಡಿರೋದ್ರಿಂದ, ಬಾಧಿತ ಮಹಿಳೆಯರು, ಬಾಧಿತ ಪುರುಷರು ನಮ್ಮ ಹತ್ರ ಇರೋದ್ರಿಂದ ಇದನ್ನೆಲ್ಲ ನಾವು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಿಮಗೆ ಅವೇರ್ನೆಸ್ ಕೊಡೋಣ ಅಂತ ಈ ವಿಡಿಯೋ ಮುಖಾಂತರ ಇದನ್ನು ಹೇಳ್ತಾ ಇದ್ದೀನಿ. ನಮ್ಮ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಸೆಕ್ಷನ್ 5ಅಲ್ಲಿ ಕಂಡೀಷನ್ಸ್ ಫಾರ್ ಹಿಂದೂ ಮ್ಯಾರೇಜ್, ಅದನ್ನು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಏನೇನು ಕಂಡೀಷನ್ಸ್, 5 ಕಂಡೀಷನ್ಸ್ ಇರಬೇಕು, ಆ ಕಂಡೀಷನ್ಸ್ ಫುಲ್ಫಿಲ್ ಆದಮೇಲೆ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಸೆಕ್ಷನ್ 6 ಆಫ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅದು ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಿದ್ದು. ಅದೀಗ ಬಾಲ್ಯ ವಿವಾಹ ರದ್ದಾಗಿದೆ. ಯಾರು ಆ ಬಾಲ್ಯ ವಿವಾಹನ ಮಾಡಿಕೊಂಡು ಮತ್ತೆ ಕಾನೂನಿನ ಸಂಕಷ್ಟಕ್ಕೆ ಸಿಗಾಕೋಬೇಡಿ. ಯಾಕೆಂದರೆ ಈಗ ಎಲ್ಲ ಕಡೆ ಕ್ಯಾಮ್ರಾಗಳಿದ್ದಾವೆ, ಓದಲ್ಲಿ ಬಂದಲ್ಲಿ ಎಲ್ಲ ನಮ್ಮನ್ನು 3ನೇ ಕಣ್ಣು ನಮ್ಮನ್ನು ಸೆರೆ ಹಿಡಿತಾ ಇರುತ್ತೆ. ಯಾರೋ ಗೊತ್ತಾಗಲ್ಲ, ನೋಡಲ್ಲ ಅಂತ ಮಾಡಿಕೊಂಡ್ರೆ ಮತ್ತೆ ಇದು ಚೈಲ್ಡ್ ಮ್ಯಾರೇಜಲ್ಲಿ ಯಾರು ಮದುವೆ ಮಾಡ್ಕೊಂಡ್ರಿ, ಮಾಡಿಸಿದ್ರಿ, ಎಲ್ಲರೂ ಒಳಗೊಟ್ಟೋಗ್ತೀರಾ. ಸೊ ಸೆಕ್ಷನ್ 6 ಅದಾಯಿತು. ಸೆಕ್ಷನ್ 7 ಅನ್ನೋದೇ ಸಪ್ತಪದಿ, ಮ್ಯಾರೇಜ್ ರಿಚುವಲ್ಸ್. ಹಸ್ಬೆಂಡ್ ಆ್ಯಂಡ್ ವೈಫ್ ಲಿಜಿಟಿಮೇಟ್ ಆಗಬೇಕು, ಕ್ಲೈಮ್ ಮಾಡಬೇಕು, ಜೊತೆಯಲ್ಲಿರಬೇಕು ಅಂದರೆ ಇದು ಆಗಿರಲೇಬೇಕು. ಸೆಕ್ಷನ್ 8 ಅದು ರಿಜಿಸ್ಟ್ರೇಷನ್ ಆಫ್ ಹಿಂದೂ ಮ್ಯಾರೇಜ್, ನೀವು ಮದುವೆ ಆದಮೇಲೆ ಮಾಡಿಸ್ಕೊಳ್ಳೋಂಥ ರಿಜಿಸ್ಟ್ರೇಷನ್ ಪ್ರೋಸೆಸ್. ಈ 5, 6, 7, 8 ಇದೆಲ್ಲವೂ ಒಂದಾದಮೇಲೆ ಒಂದು. ನೀವು ಹೇಗೆ ಎಕ್ಸಾಂಪಲ್ ಕೊಟ್ಟರೆ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ ಆದಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಆದಮೇಲೆ ಥರ್ಡ್ ಸ್ಟ್ಯಾಂಡರ್ಡ್. ಹಿಂದೆ ಎಲ್ಲ ಒಂದು 20-30 ವರ್ಷದ ಹಿಂದೆ ಇಷ್ಟೊಂದು ರೂಲ್ಸು ರೆಗ್ಯುಲೇಷನ್ಸ್ ಇಲ್ಲದೆ ಇದ್ದಾಗ ಮಕ್ಕಳನ್ನ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಚೆನ್ನಾಗಿ ಓದ್ತಾ ಇದ್ದರೆ 5th ಸ್ಟ್ಯಾಂಡರ್ಡ್ ಈ ಥರ ಜಂಪ್ ಆಗ್ತಾ ಇತ್ತು. ಇವಾಗ ಎಲ್ಲವೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕರೆಕ್ಟ್ ಆಗಿದೆ. ಅದೇ ರೀತಿ ನಮ್ಮ ಹಿಂದೂ ಮ್ಯಾರೇಜಲ್ಲಿ ಸೆಕ್ಷನ್ಗಳನ್ನ ನೀವು ಸೆಕ್ಷನ್ 8 ರಿಜಿಸ್ಟ್ರೇಷನ್ ಮಾಡ್ಕೊಂಬಿಟ್ರೆ ಮದುವೆ ಆಗೋಯ್ತು, ಅದೊಂದು ಪೀಸ್ ಆಫ್ ಪೇಪರ್. ಆ ಅಥಾರಿಟಿ ಮುಂದೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ನೀವು ಒಂದು ಯಾವುದೋ ಒಂದು ಇನ್ವಿಟೇಷನ್ ಕಾರ್ಡು ಫೋಟೋ ಕೊಟ್ಟರೆ ಅವ್ರು ಮಾಡಿಕೊಟ್ಬಿಡ್ತಾರೆ, ಅದಕ್ಕೆ ಬೆಲೆ ಇಲ್ಲ. ಸೊ ಸೆಕ್ಷನ್ 8 ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ಸೆಕ್ಷನ್ 7 ಕಂಪ್ಲೀಟ್ ಆಗಿರಬೇಕು. ಸೆಕ್ಷನ್ 7 ಮಾಡ್ಕೋಬೇಕು ಅಂದರೆ ಸೆಕ್ಷನ್ 5 ಕಂಡೀಷನ್ಸ್ನ ಫುಲ್ಫಿಲ್ ಮಾಡಿ ಸೆಕ್ಷನ್ 7ಗೆ ಬರುವಂಥದ್ದು. ಸೊ ಆ್ಯಕ್ಟ್ 2 ರೂಲ್ಸು ಪ್ರೊಸೀಜರ್ಸು ಅಪ್ಡೇಟ್ ಆಗಿರೋದನ್ನ ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ಯಾರಿಗೂ ಸಂಕಷ್ಟ ಆಗಲ್ಲ. ಸೊ ಈ ಲೀಗಲ್ ಇಶ್ಯೂಸ್, ಮೆಡಿಕಲ್ ಇಶ್ಯೂಸ್ ಅನ್ನೋದು ಯಾವಾಗಲೂ ನಿಮಗೆ ಹೇಳಿ ಕೇಳಿ ಬರುವಂಥದ್ದು ಅಲ್ಲ. ಇದರಿಂದ ಕಷ್ಟಗಳು ಜಾಸ್ತಿ ಆಗಿಬಿಡುತ್ತೆ. ಈ ರೂಲ್ಸ್ನ ಫಾಲೋ ಮಾಡಿದ್ರೆ ಯಾರಿಗೂ ಕಷ್ಟಗಳೂ ಆಗಲ್ಲ. ನಿಮ್ಮ ಲಾಯರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡಿ ರೆಗ್ಯುಲರ್ ಇನ್ ಟಚ್ ಇದ್ದು ಇಂಥ ಲೀಗಲ್ ಕಾಂಪ್ಲಿಕೇಶನ್ಸ್ಗಳಿಂದ ದೂರ ಇದ್ದರೆ ಈ ನರಕ, ಆಸ್ಪತ್ರೆ ಮತ್ತು ಈ ಕಾನೂನು ಇದರಿಂದ ದೂರ ಇರ್ಬೋದು.
ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಈ ಚಾನಲ್ನ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಷ್ಟೋ ಜನ ಒಳ್ಳೆ ಲಾಯರ್ಸ್ನ ಹುಡುಕ್ತಾ ಇರ್ತಾರೆ, ಇನ್ನೆಷ್ಟೋ ಜನ ಎಲ್ಲೆಲ್ಲೋ ಸೇವೆ ಹಾಕ್ಕೊಂಡು ಬಾಧೆ ಪಡ್ತಾ ಇರ್ತಾರೆ. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಅಡ್ರೆಸ್ ನಂಬರ್ ಇರುತ್ತೆ, ನೀವು ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ಸಂಚಿಕೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ವಂದನೆಗಳು, ನಮಸ್ಕಾರ.